ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಹಳ ದಿನದ ನಂತರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇತ್ತೀಚಿನ ದಿನದಲ್ಲಿ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ವಿಡಿಯೋ ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆಲ್ಲ. ಹಾಗೆ ಇವತ್ತು ಒಂದು ವಿಡಿಯೋ ಹಾಕುವ ಅಂತ ಹೇಳಿ ನಾನು ಮೊದಲೇ ಶೂಟ್ ಮಾಡಿ ಇಟ್ಟಂತಹ ಒಂದು ವಿಡಿಯೋ ಇದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನೀನ ಬರ್ತ್ಡೇ ಶಾಪಿಂಗ್ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಇದು ವೀಡಿಯೋಸ್ ನಾನು ಇಲ್ಲಿ ಪೋಸ್ಟ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಪೇಜ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರೋ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಇವಾಗ ಹೊರಟಿದ್ದು ಮಂಗಳೂರಿಗೆ. ಇಲ್ಲಿ ನಿಯನ ಬರ್ತ್ಡೇಗೆ ಡ್ರೆಸ್ ಪರ್ಚೇಸ್ ಮಾಡುವಂತ ಹೇಳಿ ನಾವು ಇಲ್ಲಿ ಬಂದದ್ದು. ಇದು ಚಿಲ್ಡ್ರನ್ಸ್ ಕಾರ್ನರ್. ಇಲ್ಲಿ ಮಕ್ಕಳ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮಗೊಬ್ಬರು ರೆಫರ್ ಮಾಡಿದ್ರು. ಹಾಗೆ ನಾವು ಇಲ್ಲಿ ಬಂದದ್ದು. ಇದು ಇರುವಂಥದ್ದು ಬಲ್ಮಠದಲ್ಲಿ. ಇಲ್ಲಿ ಮಕ್ಕಳ ಡ್ರೆಸ್ಸಸ್ ಎಲ್ಲ ನೋಡಬಹುದು, ಡಿಫ್ರೆಂಟ್ ಕಲರಲ್ಲೆಲ್ಲ ಇದೆ. ತುಂಬ ಕಲೆಕ್ಷನ್ಸ್ ಇಲ್ಲಿ ಇದೆ. ಮಕ್ಕಳ ಎಸೆಸರೀಸ್ ಆಗಲಿ, ಸ್ಯಾಂಡಲ್ಸ್, ಶೂಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನೀವು ನೋಡ್ಬೋದು ಕಾಟನ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ. ಸೊ ನಾವು ನೆಕ್ಸ್ಟ್ ಹೊರಟಿದ್ದು KFCಗೆ. ಇಲ್ಲಿ ಮೆನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಚಿಕನ್ ಕ್ರಿಸ್ಪಿ, ಚಿಕನ್ ಸ್ಟ್ರಿಪ್ಸ್, ಚಿಕನ್ ಬಿರಿಯಾನಿ, ಜ್ಯೂಸ್ ಹಾಗೆ ಫ್ರೆಂಚ್ ಫ್ರೈಸ್ ಇದನ್ನೆಲ್ಲ ನಾವು ಆರ್ಡರ್ ಮಾಡಿದ್ವಿ. ಹಾಗೆ ಮಧ್ಯಾಹ್ನ ಊಟ ಆದ ನಂತರ ನಾವು ಹೊರಟಿದ್ದು DMartಗೆ. ಇಲ್ಲಿ ಮನೆಗೆ ಬೇಕಾದ ಕೆಲವು ಐಟಮ್ಸ್ ಹಾಗೆ ನಿಯನ ಬರ್ತ್ಡೇಗೆ ಕೆಲವು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಹಾಗೆ ನಾವು ಇಲ್ಲಿ ಬಂದದ್ದು. DMartಲ್ಲಿ ಎಲ್ಲವೂ ಐಟಮ್ಸ್ ಒಂದೇ ಕಡೆ ಸಿಗೋದ್ರಿಂದ ನಮ್ಮದು ಟೈಮ್ ಸಹ ಸೇವ್ ಆಗುತ್ತೆ. ಮತ್ತು ನಮ್ಗೆ ಯಾವ ಐಟಮ್ಸ್ ಬೇಕು ಅದನ್ನು ನಾವೇ ಹೋಗಿ ಪರ್ಚೇಸ್ ಮಾಡಬಹುದು. ಐಟಮ್ಸ್ ಸಹ ಒಳ್ಳೆದಿರುತ್ತೆ DMart ಇದ್ದು. ಮತ್ತು ಒಂದೊಂದು ಐಟಮ್ಸಿಗೆ ಇಷ್ಟೇ % ಆಫ್ ಅಂತಲೂ ಇರುತ್ತೆ. ಪರ್ಚೇಸ್ ಎಲ್ಲ ಆದ ನಂತರ ನಾವು ಮನೆಗೆ ಬಂದ್ವಿ. ಇಲ್ಲಿ ಹಸ್ಬೆಂಡ್ ಎಗ್ ಸಲಾದ್ ಮಾಡಿದ್ರು. ಇದನ್ನು ಮಾಡೋಕ್ಕೆ 4 ಬಾಯ್ಲ್ ಮಾಡಿದಂತಹ ಎಗ್, ಇದನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಕಾಯಿ ಮೆಣಸು, ಟೊಮೆಟೊ, ನೀರುಳ್ಳಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಬೇಕು. ಮತ್ತು ಇದರ ಜೊತೆ ಕಟ್ ಮಾಡಿರುವಂತಹ ಮೊಟ್ಟೆಯನ್ನು ಸಹ ನಾವು ಇಲ್ಲಿ ಹಾಕಿದ್ದೇವೆ. ಇಲ್ಲಿ ಅರ್ಧದಷ್ಟು ಲೆಮನ್ ಅನ್ನು ಕಟ್ ಮಾಡಿಬಿಟ್ಟು ಅದರ ರಸವನ್ನು ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್, ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ, ಮಸಾಲ ಎಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಒಳ್ಳೆ ಮಿಕ್ಸ್ ಆಗಿದೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ರಿಟರ್ನ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಗ್ ಸಲಾದ್ ರೆಡಿಯಾಗಿದೆ. ತುಂಬ ಟೇಸ್ಟ್ ಆಗಿತ್ತು. ನೀವು ಸಹ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಇದು ನಿಯನ ಬರ್ತ್ಡೇ ಸೆಲೆಬ್ರೇಷನ್ ಇದ್ದು. ಇಲ್ಲಿ ಹಸ್ಬೆಂಡ್, ಆಂಟಿ ಮತ್ತು ಜೋಶಿಲ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನಿಯನ ಬರ್ತ್ಡೇ ನಮ್ಮ ಮನೆಯಲ್ಲೇ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ದು. ನಮ್ಮ ಹಸ್ಬೆಂಡ್ ಅವರ ಫ್ಯಾಮಿಲಿಯವರೆಲ್ಲ ಇಲ್ಲಿ ಬಂದಿದ್ದಾರೆ. ನಮ್ಮದು ಥೀಮ್ ಬ್ಲೂ ವಿತ್ ಪಿಂಕಲ್ಲಿ ಮಾಡಿರುವಂಥದ್ದು. ಇಲ್ಲಿ ಇವಾಗ ಎಲ್ಲರೂ ಆಲ್ರೆಡಿ ಬಂದಿದ್ದಾರೆ. ಹಾಗೆ ನಮ್ಮ ಫಂಕ್ಷನ್ ಇದ್ದದ್ದು ಈವ್ನಿಂಗ್ 7 o'clockಗೆ. ನಮ್ಮ ನಿಯಂತೂ ತುಂಬ ಅಳ್ತಾ ಇದ್ಲು ಅವತ್ತು. ಯಾಕಂತ ಹೇಳಿದರೆ ಅವಳಿಗೆ ಹುಷಾರು ಸಹ ಇರಲಿಲ್ಲ. ಮುಂಚಿನ ದಿನದಿಂದಲೇ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. Cum sumoga sudevo, आणि तुझ्या पुताचे सुमुखांध्र आमका माहिती की आणि त्याची मोगाड बघीन जाऊन विसरून पडून पोलीस स्थानाच्या सगळ्या मुखांध्र आमका पोलीस सभेत तुम्ही जीवनचे भाग होऊ केलाय. आणि त्या मुखांध्र आमका आणि 80 दिवसा आम्ही त्याचा जन्मोत्सव पहिलो वार्षिक संभ्रम आचरण करचे भाग आणि आमका Pritesh song लिहिलेलं जाऊन असं पहिलं बघितलं
birthday to you. May the good God. तुम्ही त्याचं स्टार्टिंग टेस्ट ನಾನು ತುಂಬಾ ಒಳ್ಳೆಯವನು ಕೋಳಿ ತಿನ್ನಲ್ಲ ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ ಅಸಲೊಬ್ಬ ಒಳ್ಳೆಯವನು ಲವ್ ಮಾಡಲ್ಲ ಆಂಟಿ ಮನೆ ಮಗಳು ಬಂದ್ರೆ ಸುಮ್ಮನೆ ಬಿಡಲ್ಲ Sophia, Sophia, Bolani. Yes. Berzeli kasuya bari wazandritaचे अभिषेक आजराचे करचे किते कळणारे ते फिरंगी भाषेचे सोफिया सोफिया सोनिया Next one. ತೊಂದ್ರೆ ಇಲ್ಲ ಪಂಕಜ ಹಿಂದೆ ಎಲ್ಲ ಪಂಕಜ ಓಕೆ ಗೆಸ್ ಕರ ಬಸ್ಸಲ್ಲಿ ಓದ್ತು ಅಂದ ಜೋಕ್ ಕಮಲ ಹಾಸನು ಸಿಗಲಿಲ್ಲ ಯಾಕಿರಿ ಪೋಲಿ ರಾಣಿ ಜೇನನು ನೋಡಿ ನೀವು ನಾಚಿರಿ ಅದೇರು ಕೊಟ್ಟ ಕಣ್ಣನು ಮುಚ್ಚಲಿಲ್ಲ ಸರಿ ಸ್ಟಾರ್ಟಿಂಗ್ ಇದು ಅವತ್ತು ತೆಗೆದಂತಹ ಕೆಲವು ಫೋಟೋಸ್ MC ರಶ್ಮಿ ಆಂಟಿ ಮಾಡಿದ್ರು. ತುಂಬ ಚೆನ್ನಾಗಿ ಅವರು MC ಮಾಡಿದ್ದಾರೆ. ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರು ಮತ್ತು ಅಂತಾಕ್ಷರಿ ಸಹ ಅವರು ಆಟಾಡಿಸಿದ್ರು. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.